ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಕರ್ನಾಟಕ ಎಕ್ಸ್‌ಪ್ರೆಸ್ನಲ್ಲಿ ಏನೆಲ್ಲ ಸುದ್ದಿಗಳಿದೆ ನೋಡ್ತಾ ಹೋಗೋಣ. ಮೊದಲೇದಾಗಿ ಕಲ್ಯಾಣ ಕರ್ನಾಟಕದ ಸುದ್ದಿಗಳು. ನನಗೆ ಪಕ್ಷ ಬಿಡು ಅಂತ ಹೇಳೋದಕ್ಕೆ ಯಾರಿಗೂ ಹಕ್ಕಿಲ್ಲ ಅಂತ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆಯನ್ನು ನೀಡಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ ಅವರು, ಬಿಜೆಪಿ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಅವರು ಹೊಸದಿಲ್ಲಿಗೆ ಬರುವಂತೆ ನನಗೆ ಆಹ್ವಾನಿಸಿದ್ದಾರೆ. ಈಗ ಹೊಸದಿಲ್ಲಿ ಚುನಾವಣೆ, ಸಂಸತ್ ಕಲಾಪ ಇರೋದ್ರಿಂದ ಫೆಬ್ರವರಿ 5ರ ನಂತರ ತೆರಳಿ ಕೇಂದ್ರದ ನಾಯಕರನ್ನ ಭೇಟಿಯಾಗ್ತೀನಿ. ನಾನು ಯಾವುದೇ ಕಾರಣಕ್ಕೂ ಪಕ್ಷ ಬಿಡೋದಿಲ್ಲ. ಎಲ್ಲರೂ ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ಬದ್ಧರಾಗಿ ಸಂಘಟನೆಯಲ್ಲಿ ತೊಡಗಬೇಕಾಗುತ್ತೆ ಅಂತ ಹೇಳಿದರು. ನಾನು ರಾಷ್ಟ್ರೀಯ ಅಧ್ಯಕ್ಷರಂತ JP ನಡ್ಡಾ ಅವ್ರ ಜೊತೆ ಕೂಡ ನಾನು ಮಾತಾಡಿದ್ದೇನೆ. ಅವರು ರಾಮ್ಲು ಅವರೇ ತಾವು ಬರಬೇಕು ಡೆಲ್ಲಿಗೆ ಅಂತೇಳಿ ಅವರು ಆಹ್ವಾನಗಳು ಕೊಟ್ಟಿರೋ ಕಾರಣ ಒಂದ್ ಕಡೆ ಡೆಲ್ಲಿ ಚುನಾವಣೆ ನಡೀತಾ ಇದೆ, ಜೊತೆಲಿ ಪಾರ್ಲಿಮೆಂಟ್ ಕೂಡ ಪ್ರಾರಂಭ ಆಗಿದೆ. ಹಂಗಾಗಿ ನಾನು ಕೂಡ ಒಂದು ಬಹುಶಃ 5ನೇ ತಾರೀಕೆಲ್ಲ ಡೆಲ್ಲಿ ಚುನಾವಣೆ ಮುಗಿದೋಗುತ್ತೆ. ನಾನು ಪುನಃ ಡೆಲ್ಲಿಗೆ ಹೋಗಿ ರಾಷ್ಟ್ರೀಯ ನಾಯಕರೆಲ್ಲರನ್ನೂ ಕೂಡ ಭೇಟಿ ಮಾಡಿ, ಅಂದ್ರೆ ಮೊದಲನೇದಾಗಿ ಸಂಘಟನೆಯ ವಿಚಾರದ ಬಗ್ಗೆ ಬಹಳಷ್ಟು ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ. ಯಾಕಂದ್ರೆ ಈ ಸಂಘಟನೆ ಇವತ್ತು ಬಹಳಷ್ಟು ಸ್ವಲ್ಪ ಅಷ್ಟೋ ಇಷ್ಟೋ ಜನರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬೇರೆ ಬೇರೆ ಕಡೆ ಎಲ್ಲೋ ಒಂದು ಕಡೆ ಅಪಸ್ವರ ಅನ್ನೋಂಥದ್ದು ಎದ್ದು ಕಾಣ್ತಾ ಇದೆ. ಹಂಗೆ ಇವೆಲ್ಲ ವಿಚಾರಗಳನ್ನು ರಾಷ್ಟ್ರೀಯ ನಾಯಕರ ಹತ್ರ ಹೋಗಿ ಹೇಳಿ ಬರ್ತೀನಿ. ಹೇಳಿ ಬಂದ ನಂತರ ಪುನಃ ಸಂಘಟನೆ ಮಾಡಿ ಪುನಃ 2028ರಲ್ಲಿ ಪುನಃ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರುವಂಥ ವಿಚಾರದಲ್ಲಿ ಎಲ್ಲರೂ ಕೂಡ ಸೇರಿ ಒಟ್ಟಾರೆ ಸೇರಿಕೊಂಡು ಎಲ್ಲರೂ ಕೂಡ ಕೆಲಸ ಮಾಡಿ ಪುನಃ ಅಧಿಕಾರಕ್ಕೆ ತರಲೋ ಸಲ. ಕೇಂದ್ರ ಬಜೆಟ್ ರಾಜ್ಯದ ಜನರಿಗೆ ಅನ್ಯಾಯ ಮಾಡಿದೆ ಅಂತ ವಿಜಯಪುರದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ ರಾಜ್ಯದ ಜನರಿಗೆ ಅನ್ಯಾಯ ಮಾಡಿದೆ. ಅತಿ ಹೆಚ್ಚು ತೆರಿಗೆ ಕಟ್ಟುವ ಕರ್ನಾಟಕ ರಾಜ್ಯಕ್ಕೆ ಬಜೆಟ್ ಅಲ್ಲಿ ಆದ್ಯತೆ ನೀಡಿಲ್ಲ. ರಾಜ್ಯದ ನೀರಾವರಿಗೆ, ಕೃಷಿಗೆ ಆದ್ಯತೆ ಸಿಕ್ಕಿಲ್ಲ. ಬ್ರಾಡ್ಗೇಜ್ ವಿಮಾನ ನಿಲ್ದಾಣದ ಘೋಷಣೆ ಮಾಡಿಲ್ಲ. ಹೆಚ್ಚಿನ ತೆರಿಗೆ ಕೊಡುವ ರಾಜ್ಯಗಳಿಗೆ ಉತ್ತೇಜನ ನೀಡದೆ ರಾಜ್ಯದ ಜನರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಸಚಿವ ಶಿವಾನಂದ ಪಾಟೀಲ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಏನ್ ಕರ್ನಾಟಕಕ್ಕೆ ಏನು ಕೊಟ್ಟಿಲ್ಲಲ್ಲ, ಕರ್ನಾಟಕ ಜನತೆಗೆ ಏನು ಸಿಕ್ಕಿದೆ? ಅವರಿಯೊಳಗೆ ಆದ್ಯತೆ ಸಿಗಲಿಲ್ಲ, ಕೃಷಿಗೆ ಆದ್ಯತೆ ಸಿಗಲಿಲ್ಲ. ಕೃಷಿಗೆ ರೈತರಿಗೆ ಸಾಲ ಸಿಗ್ತಕ್ಕಂಥ ನವಾರ್ಡ್ ಅಸಿಸ್ಟೆನ್ಸ್ ಕಡಿಮೆ ಆಗೋಯ್ತು. ಯಾವುದೇ MSP ಹೆಚ್ಚಿಗೆ ಮಾಡಿಲ್ಲ. ನಾವು ರಾಜ್ಯಗಳು ಹೆಚ್ಚಿನ ಟ್ಯಾಕ್ಸ್ ಕೊಡ್ತಾವಕ್ಕೇನು ಉತ್ತೇಜನ ಇಲ್ಲ. ಹೆಚ್ಚಿನ ಟ್ಯಾಕ್ಸ್ ಕೊಡ್ತಕ್ಕಂಥ ದುಡ್ಡು ತೊಗೊಂಡು ಕಡಿಮೆ ಕೊಡ್ತಕ್ಕಂಥ ರಾಜ್ಯಕ್ಕೆ ಟ್ಯಾಕ್ಸ್ ಕೊಡ್ತಕ್ಕಂಥ ಅನುದಾನ ಹೆಚ್ಚು ಮಾಡಿದರೆ ಆಗೋದೇನಿದೆ ಜನಸಂಖ್ಯೆ ಆದಾಗ. ಅವು ಬ್ರಾಡ್ಗೇಜಸ್ಸು ಅನೌನ್ಸ್ಮೆಂಟ್ ಇಲ್ಲ. ಪ್ರಯಾಗ್ರಾಜ್ಗೆ ಕುಂಭಮೇಳಕ್ಕೆ ಹೋಗಿದ್ದ 52 ಯಾತ್ರಾರ್ಥಿಗಳು ಸುರಕ್ಷಿತವಾಗಿ ಬೆಳಗಾವಿಗೆ ಆಗಮಿಸಿದ್ದಾರೆ. ಸಾಯಿರಥ ಟ್ರಾವೆಲ್ ಏಜೆನ್ಸಿಯ ಮೂಲಕ 60 ಜನ ಪ್ರಯಾಗ್ರಾಜ್ಗೆ ತೆರಳಿದ್ರು. ಈ ಪೈಕಿ 4 ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ರು. 4 ಗಂಭೀರ ಗಾಯಗಳಾಗಿತ್ತು. ಸದ್ಯ ಮೃತದೇಹಗಳನ್ನು ವಿಮಾನದ ಮೂಲಕ ರವಾನಿಸಲಾಯಿತು. ಉಳಿದ ಯಾತ್ರಾರ್ಥಿಗಳು ನಿನ್ನೆ ಬೆಳಗಾವಿಗೆ ಸುರಕ್ಷಿತವಾಗಿ ತಲುಪಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಉತ್ತರ ಕರ್ನಾಟಕದ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಸಮಾವೇಶದಲ್ಲಿ ಗಡಿಭಾಗದ ಕನ್ನಡ ಶಾಲೆಗಳಲ್ಲಿನ ಮಕ್ಕಳ ದಾಖಲಾತಿ ಹೆಚ್ಚಾಗುವ ಕುರಿತು ಸಮಾಲೋಚನೆ ನಡೆಸಲಾಗುವುದು ಅಂತ ಉತ್ತರ ಕರ್ನಾಟಕದ ಅಧ್ಯಕ್ಷ ಲಕ್ಷ್ಮಣ್ ಕಂಬಾಗಿ ಹೇಳಿದ್ದಾರೆ. ವಿಜಯಪುರ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವಸತಿ ಶಾಲೆಗಳಲ್ಲಿ ಮಕ್ಕಳಿಗೆ ಸರಿಯಾದ ಆಹಾರ ದೊರೆಯಬೇಕು ಅಂತ ಹೇಳಿದ್ದಾರೆ. ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ದರ್ಬಾರ್ ಹೈಸ್ಕೂಲ್ ಮೈದಾನದವರೆಗೂ ಕನ್ನಡಾಂಬೆಯ ಭಾವಚಿತ್ರ ಮೆರವಣಿಗೆ ಮಾಡಲಾಗುವುದು. ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದ ಕೃಷ್ಣೇಗೌಡ ಹಾಗೂ ವಿಜಯಪುರ ಜಿಲ್ಲಾಧಿಕಾರಿಗಳಾದಂಥ ಟಿ ಭೂಬಾಲನ್, ವಿಜಯಪುರದ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಿಷಿ ಆನಂದ್, ಪೊಲೀಸ್ ವರಿಷ್ಠರುಗಳಾದಂತಹ ಲಕ್ಷ್ಮಣ ನಿಂಬರಿಗೆ ಸೇರಿ ಇತರ ಅಧಿಕಾರಿಗಳು, ಕನ್ನಡಾಭಿಮಾನಿಗಳು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ಇದು ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಹಮ್ಮಿಕೊಂಡ್ರೆ ಕಡೆ ಉತ್ತರ ಭಾಗಕ್ಕೆ, ಗಡಿನಾಡು ಭಾಗಕ್ಕೆ ಕನ್ನಡ ಶಾಲೆಗಳು ಉಳಿಬೇಕು, ಕನ್ನಡ ನಾಡು ನುಡಿ ಭಾಷೆ ಉಳಿಬೇಕಾಗ್ಯದ. ಯಾವುದೇ ಕಾರಣಕ್ಕೆ ಇಲ್ಲಿ ಸಮಾವೇಶ ನೀವು ಹಮ್ಮಿಕೊಳ್ರಿ ಅಂತೇಳಿ ನಮಗೆ ಒಂದು 6-7 ತಿಂಗಳಿಂದ ಪ್ರೆಷರ್ ಹಾಕೋತಿದ್ರು ಅವರು. ಆದ್ರೂ ನಮಗೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಇದು ಇದ್ರಿಂದ ನಾವು ಮಾಡಿರಲಿಲ್ಲ.
ಆದರೂ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಈ ಸಮಾವೇಶ ಯಶಸ್ವಿಗೊಳಿಸಬೇಕು. ಆಮೇಲೆ ಸರ್ಕಾರಿ ಶಾಲೆಗಳು ಮುಂದಿನ ದಿನಮಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಹಮ್ಮಿಕೊಂಡ್ರೆ ಕಡೆ ಉತ್ತರ ಭಾಗಕ್ಕೆ ಗಡಿನಾಡು ಭಾಗಕ್ಕೆ ಕನ್ನಡ ಶಾಲೆಗಳು ಉಳಿಬೇಕು, ಕನ್ನಡ ನಾಡು ನುಡಿ ಭಾಷೆ ಉಳಿಬೇಕಾಗ್ಯದ. ಯಾವುದೇ ಕಾರಣಕ್ಕೆ ಇಲ್ಲಿ ಸಮಾವೇಶ ನೀವು ಹಮ್ಮಿಕೊಳ್ರಿ ಅಂತೇಳಿ ನಮಗೆ ಒಂದು 6 ತಿಂಗಳಿಂದ ಪ್ರೆಷರ್ ಹಾಕೋ. ಕೇಂದ್ರ ಬಜೆಟ್ನಿಂದ ರೈತರಿಗೆ ನಿರಾಸೆ ಆಗಿದೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ HR ಬಸವರಾಜಪ್ಪ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಜೆಟ್ ಮೇಲೆ ರೈತರು ಸಾಕಷ್ಟು ನಿರೀಕ್ಷೆಯನ್ನ ಇಟ್ಟಿದ್ರು, ಆದರೆ ಅದೆಲ್ಲ ಹುಸಿಯಾಗಿದೆ. ಬಜೆಟ್ ಅಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಬಿಡುಗಡೆಯಾಗಿಲ್ಲ. ಬ್ಯಾಂಕ್ಗಳಲ್ಲಿ ಸುಲಭ ಸಾಲ ಸಿಗುವ ಹಾಗೆ ಮಾಡಬೇಕಾಗಿತ್ತು. ಆದಾಯ ಬರೋರಿಗೆ ತುಂಬಾ ರಿಯಾಯಿತಿಯನ್ನು ನೀಡಿ ಆದಾಯವೇ ಇಲ್ಲದ ರೈತರ ಬಗ್ಗೆ ಗಮನ ಹರಿಸಿಲ್ಲ. ಸಾಲ ಮನ್ನಾ ಹಾಗೂ ಸಾಲ ಹೆಚ್ಚು ಕೊಡುವ ಯೋಜನೆ ಘೋಷಣೆ ಮಾಡಿಲ್ಲ. ಕಬ್ಬಿನ ಬೆಳೆಗೆ MSP ಕೂಡ ಘೋಷಣೆ ಮಾಡಿಲ್ಲ. ರೈತರ ಬಗ್ಗೆ ಚಿಂತನೆ ಮಾಡುವ ಚರ್ಚೆಗಳು ಲೋಕಸಭೆಯಲ್ಲಿ ನಡೀಬೇಕಾಗಿದೆ ಅಂತ ಬಸವರಾಜಪ್ಪ ಅವರು ತಿಳಿಸಿದರು. ತುಂಬಾ ನಿರೀಕ್ಷಣೆ ಇಟ್ಕೊಂಡಿದ್ವಿ. ಮೊದಲನೇದಾಗಿ ಸ್ವಾಮಿನಾಥನ್ ವರದಿ ಪ್ರಕಾರ MSP ಕಾನೂನು ಆಗಿ ಜಾರಿಗೆ ಮಾಡಬೇಕು ಅಂತಕ್ಕಂಥದ್ದು. ಎರಡನೇದು ಭದ್ರಾ ಮೇಲ್ದಂಡೆ ಯೋಜನೆಗೆ 2023ರಲ್ಲಿ 5,300 ಕೋಟಿ ರೂಪಾಯಿನ ಏನು ಬಜೆಟ್ ಅಲ್ಲಿ ತೆಗೆದಿರಿಸಿದ್ರು, ಅದನ್ನ ಈ ಬಜೆಟ್ ಅಲ್ಲೂ ಕೂಡ ಪುನರಾವರ್ತನೆ ಮಾಡಿಲ್ಲ, ಅದನ್ನ ಘೋಷಣೆ ಮಾಡಿಲ್ಲ. ಬಯಲುಸೀಮೆಯವರೆಗೂ ಕೂಡ ಇವತ್ತು ರೈತರಿಗೆ ಬಹಳ ನಿರಾಸೆ ಆಗಿದೆ. ಖಾಸಗಿ ಹಣಕಾಸು ಸಂಸ್ಥೆಗಳನ್ನ ಇವತ್ತು ರೈತರು ಅವಲಂಬಿಸಿದ್ದಾರೆ. ಕಾರಣ ಏನು ಅಂತ ಅಂದ್ರೆ ಬ್ಯಾಂಕ್ಗಳು ಸುಲಭ ರೀತಿಯಲ್ಲಿ ಸಾಲ ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಸಹಕಾರಿ ಸಂಸ್ಥೆಗಳಲ್ಲಿ ಅತಿ ಸಣ್ಣ ರೈತರಿಗೆ ಸಾಲ ಸಿಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅಂದ್ರೆ ಹೆಚ್ಚು ಹಣ ಸಹಾಯನ, ಧನ ಸಹಾಯನ ಸಹಕಾರಿ ಸಂಸ್ಥೆಗಳಿಗೆ ನಬಾರ್ಡ್ ಮೂಲಕ ಬ್ಯಾಂಕ್ಗಳಿಗೆ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಆ ಬಗ್ಗೆ ಏನು ಮಾತಾಡೇ ಇಲ್ಲ. ಬಿಜೆಪಿಯಲ್ಲಿನ ಬಣ ಬಡಿದಾಟದ ಬಗ್ಗೆ ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಣ ರಾಜಕೀಯದಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ನಮ್ಮದು ಅತಿ ದೊಡ್ಡ ಪಕ್ಷ, ಭಿನ್ನಾಭಿಪ್ರಾಯಗಳು ಇರೋದು ಸಹಜ. ಅದನ್ನ ಕೂತು ಬಗೆಹರಿಸ್ಕೋಬೇಕು. ದುಡ್ಡಿಂದ ಸೀಟ್ ಗೆಲ್ತೀನಿ ಅಂದ್ರೆ ಬಿಜೆಪಿಯಲ್ಲಿ ಸಾಧ್ಯ ಇಲ್ಲ. ಬಿಜೆಪಿಯಲ್ಲಿ ಕಾರ್ಯಕರ್ತರು ದೊಡ್ಡ ಆಸ್ತಿ. ತಕ್ಷಣ ಬಣ ರಾಜಕೀಯ ನಿಲ್ಲಿಸಬೇಕು. ದೊಡ್ಡವರ ಜೊತೆಗೆ ಕೂತು ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು. ಹೈಕಮಾಂಡ್ ಮಾತಿಗೆ ಬೆಲೆ ಕೊಡಿ ಅಂತ ರಾಜ್ಯ ಬಿಜೆಪಿ ನಾಯಕರಿಗೆ ಆರ್ಗ ಜ್ಞಾನೇಂದ್ರ ಸಲಹೆಯನ್ನ ನೀಡಿದ್ದಾರೆ. ಸ್ವಲ್ಪ ಮಟ್ಟಿಗೆ ಆಗ್ತಾ ಇದೆ. ನಾನು ನಮ್ಮ ಮಿತ್ರರನ್ನು ಕೇಳ್ತಾ ಇದ್ದೀನಿ, ನಿಮಗೆ ಅಸಮಾಧಾನಗಳು ಇರ್ಬೋದು. ಇಷ್ಟೊಂದು ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇಷ್ಟೊಂದು ದೊಡ್ಡ ದೇಶ ಪಕ್ಷ ಇದು, ಜಗತ್ತಿನಲ್ಲೇ ನಂಬರ್ 1 ನಮ್ಮ ಸದಸ್ಯತ್ವ ಸಂಖ್ಯೆಯಲ್ಲಿ. ಇಂಥ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳಿರೋದು ಸಹಜ. ಪ್ರಜಾತಂತ್ರದಲ್ಲಿ ಕೂತ್ಕೊಂಡು ಮಾತನಾಡಿ ಸಾಲ್ವೇಷನ್ ಮಾಡ್ಕೊಳ್ಳಿಕ್ಕೆ ಬೇಕಷ್ಟು ಅವಕಾಶ ಇದೆ. ಪ್ರತಿ ದಿವಸ ಮೀಡಿಯಾ ಇವೆಂಟ್ ಮಾಡಿದ್ರೆ ಯಾವ ಪಕ್ಷ ಉಳಿಯುತ್ತೆ ಹೇಳಿ? ನಮ್ಮ ಪಕ್ಷ ಕೇಡ್ರ್ ಬೇಸ್ಡ್ ಹೊರತು ಲೀಡ್ರ್ ಬೇಸ್ಡ್ ಅಲ್ಲ. ಹಾಗಾಗಿ ಇವ್ರು ಯಾರೋ ನನ್ನ ಲೀಡ್ರ್, ನನ್ನಿಂದಾನೇ ಪಕ್ಷ ಅನ್ನುವಂಥದ್ದು ತಲೆಯಲ್ಲಿ ಪಿತ್ತವನ್ನು ಬಿಟ್ಟಾಕಿ ಕಾರ್ಯಕರ್ತರಲ್ಲಿ ದುಡಿಯೋರಿದ್ದಾರೆ. ನೀವು ಚುನಾವಣೆ ನಿಂತಾಗ ಬೂತ್ ಕಮಿಟಿ ಇದೆ, ಅವರಿಗೆ ಸಂಕಟ ಆದರೆ ನಿಮ್ಮನ್ನು ಬಿಡೋದಿಲ್ಲ. ಅವರು ನೀವೆಷ್ಟೇ ದೊಡ್ಡವರಾಗಿರ್ಬೋದು ಎಳೆದಾಕ್ತಾರೆ. ನನ್ನ ದುಡ್ಡು ನನ್ನ ಇದರಿಂದ ನಾನು ಗೆಲ್ತೀನಿ ಅನ್ನುವಂಥದ್ದು BJPಯಲ್ಲಿ ಸಾಧ್ಯ ಇಲ್ಲ. ಆದ್ದರಿಂದ ತಕ್ಷಣ ಇದನ್ನು ನಿಲ್ಲಿಸಬೇಕು ಮತ್ತು ದೊಡ್ಡವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು. ಇಲ್ಲದಿದ್ದರೆ ದೊಡ್ಡವರಿಗೆ ನನ್ನ ವಿನಂತಿ ಇಷ್ಟೇ, ಹೈಕಮಾಂಡಿಗೆ ಯಾರಾದರೂ. ನಿರ್ಮಲಾ ಸೀತಾರಾಮನ್ ಐತಿಹಾಸಿಕ ಬಜೆಟ್ ಮಂಡಿಸಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ವಿಧಾನ ಪರಿಷತ್ ಸದಸ್ಯ DS ಅರುಣ್ ಹೇಳಿಕೆಯನ್ನು ನೀಡಿದ್ದಾರೆ. ಮಧ್ಯಮ ವರ್ಗದ ಜನರಿಗೆ ಈ ಬಜೆಟ್ ಅನುಕೂಲ ಆಗಲಿದೆ. ಜನರ ಅಭಿವೃದ್ಧಿಗೆ ಈ ಬಜೆಟ್ ಸಂಜೀವಿನಿ ಇದ್ದಂತೆ. 12 ಲಕ್ಷದವರೆಗೂ ವಿನಾಯಿತಿಯನ್ನು ಕೊಟ್ಟ ಪರಿಣಾಮ ಮಧ್ಯಮ ವರ್ಗದವರಿಗೆ ವರದಾನ ಆಗಿದೆ. ಬಜೆಟ್ ಮಂಡಿಸಿದ ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿಜಿಗೆ ಧನ್ಯವಾದ ಅಂತ ಹೇಳಿದರು. ರಾಷ್ಟ್ರದ ವಿತ್ತ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಒಂದು ಐತಿಹಾಸಿಕ ಬಜೆಟನ್ನು ಕೊಟ್ಟಿದ್ದಾರೆ. ಮಧ್ಯಮ ವರ್ಗದವರಿಗೆ ಇದೊಂದು ಸಂಜೀವಿನಿಯಂತೆ, ಮಧ್ಯಮ ವರ್ಗದ ಜನರಿಗೆ ಒಂದು ಸಂಜೀವಿನಿಯಂತೆ ಇವತ್ತಿನ ಕೇಂದ್ರದ ಬಜೆಟ್ ಇದೆ. ಈ ಬಜೆಟ್ನಲ್ಲಿ ಎಲ್ಲ ವರ್ಗದ ಜನಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಅಭಿವೃದ್ಧಿ, ಇನ್ನೊಂದು ಒಂದಷ್ಟು ಸರಳೀಕರಣ. ನಾವು ದೇಶದಲ್ಲಿ ನಾವೆಲ್ಲರೂ ಕಾಯ್ತಾ ಇದ್ದಿದ್ದು ಸರಳೀಕರಣದ ವ್ಯವಸ್ಥೆ ಬಗ್ಗೆ. ತುಂಬ ಕಾಂಪ್ಲಿಯನ್ಸಸ್ ಇತ್ತು. ಒಬ್ಬ ಟ್ಯಾಕ್ಸ್ ಪೇಯರಿಗೆ ಆಗ್ತಾ ಇದ್ದಂಥ ಕಾಂಪ್ಲಿಯನ್ಸಸ್ಸು ತುಂಬಾ ಅವನಿಗೆ ಒತ್ತಡ ಆಗ್ತಾ ಇತ್ತು. GSTಲಿರ್ಬೋದು, ಇನ್ಕಮ್ ಟ್ಯಾಕ್ಸಲ್ಲಿರ್ಬೋದು. ಈ ಎಲ್ಲದನ್ನು ಸರಳೀಕರಣ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ಮಾಡಿರೋಂಥ ಬಜೆಟಲ್ಲಿ
ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ಮಧ್ಯಮ ವರ್ಗದ ಜನರಿಗೆ, ಟ್ಯಾಕ್ಸನ್ನು ಕಟ್ತಾ ಇದ್ದಂತಹ ಹಲವಾರು ಮಧ್ಯಮ ವರ್ಗದ ಜನರಿಗೆ ಅನ್ನಿಸ್ತಾ ಇತ್ತು ನಾನು ಜಾಸ್ತಿ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ನನಗೆ ಸೌಕರ್ಯಗಳು ಕಡಿಮೆ ಇದೆ ಅಂತ. ಇವತ್ತು 12 ಲಕ್ಷ ತನಕ ಒಬ್ಬ ಮಧ್ಯಮ ವರ್ಗದವನು 12 ಲಕ್ಷ ತನಕ 1 ರೂಪಾಯಿನೂ ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇರೋವಂಥ ರೀತಿಯಲ್ಲಿ ಮಾಡಿರೋಂಥ ಬಜೆಟ್ಗೆ ನಾನು ಉತ್ಪೂರ್ವಕವಾದಂಥ. ಚಿಕ್ಕಮಗಳೂರಿನಲ್ಲಿ ಶರಣಾದ ನಕ್ಸಲ್ ರವೀಂದ್ರಗೆ 14 ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ರವೀಂದ್ರ ವಿರುದ್ಧ ಹಿಂದೆಯೇ ವಾರೆಂಟ್ ಜಾರಿಯಾಗಿತ್ತು. ಇವರ ವಿರುದ್ಧ 13 ಪ್ರಕರಣಗಳಿದೆ. ಈಗ ಶೃಂಗೇರಿ ಜೆಎಂಎಫ್ಸಿ ನ್ಯಾಯಾಲಯ ಆದೇಶವನ್ನು ಹೊರಡಿಸಿ ನ್ಯಾಯಾಂಗ ಬಂಧನ ವಿಧಿಸಿದೆ. ಶಿವಮೊಗ್ಗದಲ್ಲಿ ನಡೀತಾ ಇರುವಂತಹ ಎಬಿವಿಪಿ ಸಮ್ಮೇಳನದಲ್ಲಿ ವಿದ್ಯಾರ್ಥಿಗಳು ಬೃಹತ್ ಶೋಭಾಯಾತ್ರೆಯನ್ನು ನಡೆಸಿದರು. ನಗರದ ಅಲ್ಲಮಪ್ರಭು ಮೈದಾನದಲ್ಲಿ ನಡೀತಾ ಇರುವಂತಹ 44ನೇ ಪ್ರಾಂತ ಸಮ್ಮೇಳನದ ಅಂಗವಾಗಿ ಭವ್ಯ ಶೋಭಾಯಾತ್ರೆ ನಡೆಸಲಾಯಿತು. ಈ ಶೋಭಾಯಾತ್ರೆಯ ಜೈಲು ರಸ್ತೆ, ದುರ್ಗಿಗುಡಿ, ನೆಹರು ರಸ್ತೆ, ಗಾಂಧಿ ಬಜಾರ್ ಮೂಲಕ ವಾಸವಿ ಶಾಲಾ ಆವರಣದವರೆಗೆ ಶೋಭಾಯಾತ್ರೆ ನಡೆಯಿತು. ಶೋಭಾಯಾತ್ರೆಯ ಹಿನ್ನೆಲೆ ನಗರದಾದ್ಯಂತ ಪೊಲೀಸ್ ಬಂದೋಬಸ್ತ್ ನಿಯೋಜನೆಯನ್ನ ಮಾಡಲಾಗಿತ್ತು. ಕೇಸರಿ ಧ್ವಜ ಹಿಡಿದು ಕಾರ್ಯಕರ್ತರು ಶೋಭಾಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು. ದೇಶದ ಆರ್ಥಿಕತೆಯನ್ನು ಸದೃಢ ಮಾಡೋದಕ್ಕೆ ಈ ಬಜೆಟ್ ಸಹಕಾರಿಯಾಗಲಿದೆ ಅಂತ ಶಿವಮೊಗ್ಗದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ್ ಸರ್ಜಿ ತಿಳಿಸಿದ್ದಾರೆ. ಮಧ್ಯಮ ವರ್ಗದವರಿಗೆ ಈ ಬಜೆಟ್ ಸಹಕಾರಿಯಾಗಲಿದೆ. ಕ್ಯಾನ್ಸರ್ ಮುಕ್ತ ಭಾರತವನ್ನ ಮಾಡೋದಕ್ಕೆ ಪಣ ತೊಟ್ಟಿದೆ. ಏರ್ಪೋರ್ಟ್ಗಳನ್ನು ಡಬಲ್ ಮಾಡುವ ಗುರಿ ಹೊಂದಿದೆ. ಈ ವಿಶೇಷ ಬಜೆಟ್ ಎಲ್ಲ ವರ್ಗದ ಜನರಿಗೆ ಸಹಕಾರಿ ಆಗಲಿದೆ ಅಂತ ಹೇಳಿದರು. ವಿಶೇಷವಾಗಿ ಮಧ್ಯಮ ಏನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಏನಿದೆ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಏಕೆಂದರೆ ಇವತ್ತಿನ ಟ್ರೆಂಡಲ್ಲಿ ನಮ್ಮ ಭಾರತ ದೇಶದಲ್ಲಿ 430 ಮಿಲಿಯನ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಇದ್ದರೆ 2020ರಿಂದ 2030ಕ್ಕೆ 750 ಮಿಲಿಯನ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ಅಂತೇಳಿ ಪ್ರಿಡಿಕ್ಷನು ಇದೆ. ಅದು ಹಾಗೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಆ ವರ್ಗದವರಿಗೆ ಏನು ಟ್ಯಾಕ್ಸ್ನ ಕಮ್ಮಿ ಮಾಡಿದ್ದಾರೆ, ನಿಜವಾಗ್ಲೂ ಅದು ತುಂಬ ಬೆನಿಫಿಟ್ಟು. ಹಾಗಾಗಿ ಹೆಚ್ಚು ಜನರು ಟ್ಯಾಕ್ಸ್ನ ನೋಂದಣಿಯನ್ನು ಮಾಡೋದಕ್ಕೆ ಅನುಕೂಲ ಆಗ್ತದೆ. ಅವ್ರನ್ನ ಕನ್ಸಿಡ್ರೇಷನ್ ಇಟ್ಕೊಂಡು ಕೂಡ ಮಾಡಿದ್ದಾರೆ. ಒಂದು. ಎರಡನೇದು ಬಹಳ ಮುಖ್ಯವಾಗಿ ನಮ್ಮ ದೇಶದ ಆರ್ಥಿಕತೆಯನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಏನು $3.6 ಟ್ರಿಲಿಯನ್ ಎಕನಾಮಿ ಇರುವಂಥ ನಮ್ಮ ಭಾರತ ದೇಶ 5ನೇ ಸ್ಥಾನದಲ್ಲಿದೆ. ಅದು ಮುಂದೆ 3ನೇ ಸ್ಥಾನಕ್ಕೆ ಬರುವಂಥ ಎಲ್ಲ ತಯಾರಿಗಳನ್ನು ಮಾಡಿದ್ದಾರೆ. ಚಿತ್ರದುರ್ಗದ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಕಚೇರಿಯನ್ನು ಉದ್ಘಾಟನೆ ಮಾಡಲಾಯಿತು. ನಗರದ ಜಿಲ್ಲಾ ಪಂಚಾಯತ್ ಕಟ್ಟಡದಲ್ಲಿ ನೂತನ ಕಚೇರಿಯನ್ನು ಉದ್ಘಾಟನೆ ಮಾಡಲಾಯಿತು. ಸಚಿವ ಡಿ ಸುಧಾಕರ್ ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು. ಸಚಿವರಿಗೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷ ಎಚ್.ಎಂ. ರೇವಣ್ಣ ಅವರು ಸಾಥ್ ನೀಡಿದರು. ಇನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ನಡೆದಂತಹ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಹಾಲಿ ಮಾಜಿ ಶಾಸಕರು ಗೈರಾಗಿದ್ದರು. ಇತ್ತ ಕಾರ್ಯಕ್ರಮದ ವೇದಿಕೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಕೂಡ ಗೈರಾಗಿದ್ದರು. ಪಕ್ಷದ ಕಾರ್ಯಕರ್ತರ ಗದ್ದಲದ ನಡುವೆ ಕಾರ್ಯಕ್ರಮದಿಂದ ಅಧಿಕಾರಿಗಳು ದೂರವೇ ಉಳಿದಿದ್ದರು. ಮೈಸೂರಿನಲ್ಲಿ ಸ್ನೇಹಿತನ ಮಗನ ಸಿನಿಮಾ ಟೈಟಲ್ ಹಾಗೂ ಪೋಸ್ಟರ್ ಅನ್ನು ಸಿಎಂ ಸಿದ್ದರಾಮಯ್ಯ ಲಾಂಚ್ ಮಾಡಿದರು. ನಗರದ ಖಾಸಗಿ ಹೋಟೆಲಲ್ಲಿ ಐ ಆಮ್ ಗಾಡ್ ಸಿನಿಮಾ ಟೈಟಲ್ ಲಾಂಚ್ ಮಾಡಿದರು. ಮೂಡಾ ಮಾಜಿ ಅಧ್ಯಕ್ಷ ಸಿ ಬಸವೇಗೌಡರ ಮಗ ರವಿಗೌಡ ನಟಿಸ್ತಾ ಇರೋ ಚಿತ್ರದ ಪೋಸ್ಟರ್ ಹಾಗೂ ಟೈಟಲ್ ಅನ್ನ ಲಾಂಚ್ ಮಾಡಿ ಚಿತ್ರತಂಡಕ್ಕೆ ಶುಭ ಕೋರಿದರು. ಕೊಡಗಿನಲ್ಲಿ ಜನರಿಗೆ ತೊಂದರೆ ನೀಡುತ್ತಾ ಇದ್ದ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಕಾಜೂರು ಕರ್ಣ ಅಂತಾನೇ ಖ್ಯಾತಿ ಪಡೆದಿದ್ದ ಗಂಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಸುಮಾರು 40 ವರ್ಷ ಆನೆಯನ್ನ ಕಾಜೂರು ಅನ್ನುವಲ್ಲಿ ಸೆರೆ ಹಿಡಿಯಲಾಗಿದೆ. ದುಬಾರೆ ಸಾಕಾನೆ ಶಿಬಿರದ ಆನೆಗಳಿಂದ ಕಾರ್ಯಾಚರಣೆ ನಡೆಸಿ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಸಮೀಪದ ಕಾಜೂರಿನಲ್ಲಿ ಆನೆಯನ್ನ ಸೆರೆ ಹಿಡಿಯಲಾಗಿದೆ. ಕಳೆದ 1 ವರ್ಷದಿಂದ ಜನರಿಗೆ ತೊಂದರೆ ನೀಡುತ್ತಾ ಇದ್ದಂತಹ ಕಾಡಾನೆ
ರೈತರ ಬೆಳೆ ಹಾಗೂ ರಸ್ತೆಯಲ್ಲಿ ಹೋಗುವ ವಾಹನಗಳಿಗೆ ತೊಂದರೆ ನೀಡುತ್ತಾ ಇದ್ದ ಕಾಡಾನೆಯನ್ನ ಲಾಕ್ ಮಾಡಲಾಗಿದೆ. ಮಡಿಕೇರಿ ಡಿಎಫ್ಒ ಭಾಸ್ಕರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಎಡವನಾಡು ಅರಣ್ಯ ಪ್ರದೇಶದಲ್ಲಿದ್ದ ಕಾಡಾನೆಯನ್ನು ಸೆರೆ ಹಿಡಿಯಲಾಗಿದೆ. ಕೇಂದ್ರ ಸರ್ಕಾರ ಐತಿಹಾಸಿಕ ಬಜೆಟ್ ಮಂಡಿಸಿದೆ ಅಂತ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಮಧ್ಯಮ ವರ್ಗಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಬಜೆಟ್ ಮಂಡಿಸಿದ್ದಾರೆ. 12 ಲಕ್ಷದವರೆಗೂ ತೆರಿಗೆ ವಿನಾಯಿತಿ ಮಧ್ಯಮ ವರ್ಗಕ್ಕೆ ಅನುಕೂಲ ಆಗಿದೆ. ಪ್ರತಿಯೊಬ್ಬ ಭಾರತೀಯನೂ ಒಪ್ಪಿಕೊಳ್ಳುವ ನಿರ್ಣಯ ಇದು. ಮೇಕ್ ಇನ್ ಇಂಡಿಯಾ ಅನ್ನೋದು ಪ್ರಧಾನಮಂತ್ರಿಗಳ ಕನಸು. ಅಲ್ಲದೆ ಚನ್ನಪಟ್ಟಣ ಗೊಂಬೆ ಉದ್ಯಮಕ್ಕೆ ಹೆಚ್ಚಿನ ಉತ್ತೇಜನ ನೀಡಿದ್ದಾರೆ. ಇದೊಂದು ಅತ್ಯುತ್ತಮ ಬಜೆಟ್ ಆಗಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದರು. ಮಧ್ಯಮದ ವರ್ಗಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬಹುಶಃ ಬೆಳಗ್ಗಿನಿಂದ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಏನಿವತ್ತು 12 ಲಕ್ಷ ರೂಪಾಯಿವರೆಗೂ ಇವತ್ತು ಏನು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಬಹುಶಃ ಮಿಡ್ಲ್ ಕ್ಲಾಸ್ ಜನಕ್ಕೆ ಒಂದು ಅನುಕೂಲ ಆಗಲಿ, ಹೆಚ್ಚಾಗಿ ಅವ್ರ ಮೇಲೆ ಒತ್ತಡ ಆಗಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಗೊಂಡಿರ್ತಕ್ಕಂಥ ನಿರ್ಣಯ. ಇವತ್ತು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಡ್ಜೆಟ್ನ ಏನು ಘೋಷಣೆಯನ್ನು ಮಾಡಿದ್ದಾರೆ, ಇವತ್ತು ಒಂದು ಮಿಡ್ಲ್ ಕ್ಲಾಸ್ನ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಮಧ್ಯಮದ ವರ್ಗಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ತಗೊಂಡಿರ್ತಕ್ಕಂಥ ನಿರ್ಣಯ ಇದು. ಪ್ರತಿಯೊಬ್ಬ